ವೆಲ್ಕಮ್ ಟು ಅನರವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಹಾಗೆ ಏನಂತ ಹೇಳಿದ್ರೆ ಫಿಶ್ನ ಥರ ಕಳಿಸಿದ್ದೀನಿ. ಫಿಶಲ್ಲಿ 2 ಐಟಮ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನೆಲ್ಲ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಎಂಡ್ ಮಾಡಿದೆ, ಕೊನೆವರೆಗೂ ನೋಡಿ. ಮಂಡ್ಯ ಸ್ಟೈಲ್ನಲ್ಲಿ ಫಿಶ್ ಸಾಂಬಾರು ಹೇಗೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಿಶ್ ಸಾಂಬಾರಿಗೆ ಮತ್ತು ತವಾ ಫ್ರೈಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಸ್ವಲ್ಪ ಒಗ್ಗರಣೆಗೆ ಮತ್ತು ಹಾಡ್ಸೋಕ್ಕೆ ಮಸಾಲಾಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ, 1-2 ನಿಂಬೆಹಣ್ಣು ಗಾತ್ರ ಹುಣಸೆ ಹುಳಿ ನುಣ್ಣಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಟೊಮ್ಯಾಟೊ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಸ್ವಲ್ಪ 1-2 ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿನ 1-3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇನ್ನು ಫಿಶ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಉಪ್ಪು ನೀರಲ್ಲಿ. ಹಾಗೆ ಇನ್ನು ಹುಣಸೆ ಹುಳಿ ರಸ ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದ್ರ ಸುತ್ತ ಹಾಕಿ ಒಂದು 5-10 ನಿಮಿಷ ಅದು ನೆನೆಯಕ್ಕೆ ಬಿಡಬೇಕು. ಅದು ನೀಟಾಗಿ ಹುಣಸೆ ಹುಳಿ ರಸನ ಇಟ್ಕೊಂಡ್ರೆ, ಹಾಗೆ ಹುಳಿ ಅಂಶ ಜಾಸ್ತಿ ಇದ್ದಷ್ಟು ಮೀನು ಹುಳಿ ಅಂತಲೇ ಹೇಳ್ಬೋದು. ಮೀನು ಹುಳಿ ಹೆಸರಲ್ಲೇ ಹುಳಿ ಅಂಶ ಇದೆ. ಹಾಗೆ ಹುಳಿನೂ ಕೂಡ ಸಾಂಬಾರಲ್ಲಿ ಜಾಸ್ತಿ ಇದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ತೆಗೆದು ಇಟ್ಕೊಂಡಿರುವಂಥ ಮಸಾಲೆ ಐಟಮ್ನೆಲ್ಲ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ನನ್ನ ಜೊತೆಗೆ 1 ನಿಂಬೆಹಣ್ಣಿನಷ್ಟು ಗಾತ್ರಷ್ಟು ಹುಣಸೆಹಣ್ಣನ್ನು ತೊಗೊತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ತೆಂಗಿನ ತುರಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಒಳಗಡೆಗೆ ನೀರು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆ ರೆಡಿ ಅಂತಲೇ ಹೇಳ್ಬೋದು. ಇನ್ನು ಒಂದು ಕಡೆ ಸ್ಟವ್ನ ಹಚ್ಚಿಟ್ಕೊಂಡು ಮೇಲ್ಗಡೆ ಒಂದು ಪಾತ್ರೆ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಆ ಕಾಯ್ದ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ರುಬ್ಕೊಂಡಿರುವಂತಹ ಮಸಾಲನ ಒಳಗಡೆ ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಪ್ರಮಾಣವಾಗಿ ನಿಮ್ಗೆ ನೀರು ಹಾಕ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಿ ಮೀನು ಹುಳಿ ತುಂಬ ತೆಳುವಾಗಿದ್ರೇ ಅದು ಏನು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕನ್ಸಿಸ್ಟೆನ್ಸಿನ ನೀರು ಹಾಕ್ಕೊಂಡು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 15 ಮಿನಿಟ್ಸಷ್ಟು ಪ್ಲೇಟ್ ಮುಚ್ಚಿ ಸಾಂಬಾರನ್ನ ಕುದಿಯೋಕ್ಕಿಡೋಣ. ಅದು ಬೆಂದಾದಮೇಲೆ ನೀಟಾಗಿ ಬೆಂದು ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು. ಆ ಥರ ಎಲ್ಲ ಬಿಟ್ಕೊಂಡು ಆದಮೇಲೆ ಫಿಶ್ ಡೈರೆಕ್ಟ್ ನಾನು ಯಾವ ಥರ ಹುಣಸೆ ಹುಳಿ ರಸ ಹಾಕಿ ನೆನೆ ಹಾಕಿದ್ದೆ ಫಿಶ್ನ ಡೈರೆಕ್ಟಾಗಿ ಒಂದೊಂದನ್ನೇ ಸಾಂಬಾರಿಗೆ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಈ ಎಲ್ಲ ಪೀಸಸ್ಸು ಹಾಕಾದ್ಮೇಲೆ ಒಂದು 10-5 ನಿಮಿಷ ಅದನ್ನು ಮುಚ್ಚಿಡಬೇಕು. ಸ್ವಲ್ಪ ಕುದಿ ಬರುತ್ತೆ ಸಾಂಬಾರು. ಕುದಿಯೋಷ್ಟು ಆಯಿತು ಅಂತಂದರೆ ಫಿಶ್ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು. ಇದು ಫಿಶ್ ಸಾಂಬಾರು ರೆಡಿ ಆದಮೇಲೆ ನಾನು ನೆಕ್ಸ್ಟು ಫಿಶ್ ತವಾ ಫ್ರೈ ಸ್ಲೈಸ್ದು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ 1ರಷ್ಟು ನಿಂಬೆ ಹುಳಿ ರಸ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇನ್ನು ಫಿಶ್ ಸಾಂಬಾರು ಜೊತೆ ಸೈಡ್ಸ್ಗೆ ಸ್ಲೈಸ್ ಇರಲಿ, ತವಾ ಫ್ರೈ ಇರಲಿ ಅಂತ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸಾಂಬಾರಲ್ಕಿಂತ ಈ ಥರ ಏನಾದರೂ ಡಿಫ್ರೆಂಟ್ ಕಬಾಬ್ ಈ ಥರ ತವಾ ಫ್ರೈ ತಿನ್ನೋಕ್ಕೆ. ಸೊ ಹಾಗಾಗಿ ನಾನು ಸ್ಲೈಸಲ್ಲಿ ಮಾಡೋಣ ಅಂಥೇಳಿ ಸ್ಲೈಸ್ನ ಟ್ರೈ ಮಾಡ್ತಾಯಿದ್ದೆ. ಇನ್ನು ರೆಡಿ ಮಾಡ್ಕೊಂಡಿರೋ ಮಸಾಲನೆಲ್ಲ ಒಂದೊಂದಾಗೆ ಫಿಶ್ಗೆ ಫಿಲ್ ಮಾಡ್ಕೊಬೇಕು. ಎಲ್ಲ ಪೀಸಸ್ಸಿಗೂ ಮಸಾಲ ಹಚ್ಚಾದ್ಮೇಲೆ ಒಂದು 5-10 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಟರೆ ಒಳ್ಳೆ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಪೀಸಸ್ಗೂ ಒಳ್ಳೆ ರುಚಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಥರ ಐಟಮ್ಸ್ನೆಲ್ಲ ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವುಗಳಾಗಿರಲಿ ಮಕ್ಕಳಿಗಾಗಿರಲಿ ಮನೇಲೇ ಟ್ರೈ ಮಾಡಿದ್ರೆ ಹೆಲ್ತಿ ಫುಡ್ ಮನೇಲೇ ಮತ್ತು ಟೇಸ್ಟಿಯಾದ ಫುಡ್ ರೆಡಿ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಲ್ಲಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದು ಕಾದಾದಮೇಲೆ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿರುವಂಥ ಫಿಶ್ದು ಸ್ಲೈಸ್ನೆಲ್ಲ ಫ್ರೈ ಮಾಡೋಕ್ಕೆ ತವಾಗೆ ಹಾಕ್ಕೊಬೇಕು. ಇದಂತೂ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದನ್ನು ನಾವು ಯಾವ ಥರ ಫ್ರೈ ಮಾಡ್ತೀವಿ ಅನ್ನೋದು
ತುಂಬಾ ಏನೋ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಅದು ಪೂರ್ಣ ಪ್ರಮಾಣವಾಗಿ ಬೇಯೋವರೆಗೂ ಅದೇ ಉರಿಲಿ ಎಲ್ಲ ಕಡೆ ತಿರುಗಿಸ್ಕೊಂಡು ಮರ್ಚಾಕ್ಸ್ ಪೀಸಸ್ನ ಸೈಡ್ ಮಾಡಿಕೊಂಡು ಬೇಯಿಸ್ಬೇಕಾಗತ್ತೆ. ಒಂದು ಕಡೆ ನೀಟಾಗಿ ಬೇಯಬೇಕು, ಇನ್ನೊಂದು ಕಡೆಯೂ ಅದೇ ಪ್ರಮಾಣದಲ್ಲಿ ಬೇಯಿಸಬೇಕು. ಅದೇ ಇಂಪಾರ್ಟೆಂಟು. ಯಾಕಂದರೆ ಸ್ವಲ್ಪ ಇದು ಮಾಡಿದ್ರೂ ಸೀದೋಗ್ಬಿಡುತ್ತೆ. ಇದು ಜಾಸ್ತಿ ಉರಿ ಬೇಕಾಗಲ್ಲ, ಬೇಗ ಬೆಂದೋಗ್ಬಿಡುತ್ತೆ ಫಿಶ್ ಅಂತಲೇ ಹೇಳ್ಬೋದು. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಎಲ್ಲ ಕಡೆ ಬೇಯಿಸ್ಕೊಂಡ್ರೆ ಅದು ರುಚಿ ಮತ್ತು ಟೇಸ್ಟ್ ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಸ್ವಲ್ಪ ಹಸಿ ಉಳ್ಕೊಂಬಿಡೋದು ಈ ಥರದ್ದೆಲ್ಲ ಆಗಿಬಿಡುತ್ತೆ. ಅಲ್ಲಿ ನಾವು ಮಾಡಿರುವಂಥ ಮಸಾಲೆನೂ ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆ ಥರ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಫಿಶ್ ಸ್ಲೈಸಸ್ ರೆಡಿ ಅಂತಲೇ ಹೇಳ್ಬೋದು. ನಾನಂತೂ ನೋಡ್ತಿದ್ರೆ ಒಳ್ಳೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಇನ್ನು ತವಾ ಫ್ರೈ ರೆಡಿ ಆದಮೇಲೆ ಈ ಥರ ಫೈನಲ್ಲಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಸೈಡ್ ಮುದ್ದೆ ಮತ್ತು ರೈಸ್ ರೆಡಿಯಾಗಿತ್ತು. ಇನ್ನು ನನ್ನ ಹಸ್ಬೆಂಡ್ಗೆ ಮತ್ತು ಪಾಪುಗೆ ಊಟ ಸರ್ವ್ ಮಾಡೋಣ ಅಂತ ಹೇಳಿ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಮುದ್ದೆ ಜೊತೆ ಫಿಶ್ ಸಾಂಬಾರನ್ನ ಹಾಕ್ಕೊಳ್ತಾಯಿದ್ದೀನಿ. ಇನ್ನು ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾಯಿತ್ತು. ಇನ್ನು ಇದನ್ನಂತೂ ಸಾಂಬಾರನ್ನು ಮಿಕ್ಸ್ ಮಾಡಾಗಿಲ್ಲ. ಯಾಕಂದರೆ ಅದೆಲ್ಲ ಪೀಸಸ್ ತುಂಬ ಸಾಫ್ಟ್ ಇರೋದ್ರಿಂದ ಎಲ್ಲ ಅಲ್ಲೇ ಕಳ್ಕೊಂಬಿಡುತ್ತೆ. ನಾವು ಮೇಲ್ಗಡೆ ಮಾತ್ರ ಪೀಸಸ್ನ ಎತ್ಕೊಬೇಕು. ಇನ್ನು ಈ ರೆಡಿಯಾದ ಊಟನ ನನ್ನ ಹಸ್ಬೆಂಡ್ ಮತ್ತು ಕ್ರಿಷಿಗೆ ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಸೂಪರ್ ಐತೆ. ಇದು ಫೇವರೆಟ್ ಇಷ್ಟ ಆಯ್ತು. ಟೇಸ್ಟ್ ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು ಕ್ರಿಶಾನ್. ಕ್ರಿಶು, ಹೇಗೈತೆ ಟೇಸ್ಟು? ಸೂಪರ್ ಐತೆ. ಹಾಂ, ಹೆಂಗೈತಮ್ಮ? ಯಾವ್ದು ಇಷ್ಟ ಆಯಿತು? ಅದು ನೋಡಿಲ್ವಾ ಟೇಸ್ಟು? ಅದು ಇಷ್ಟ ಆಯ್ತಾ? ಥ್ಯಾಂಕ್ ಯು ಕ್ರಿಶಾನ್. ಬಾಯ್ ಮಾಡಿ ಎಲ್ಲರಿಗೂ. ಇಲ್ಲಿ ಬಾಯ್. ಇಲ್ಲಿ ಹೇಳು, ಬಾಯ್ ಮಾಡಲ್ವಾ? ಇವತ್ತಿನ ವ್ಲಾಗ್ ನಾನು ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ. ನಾನು ಮಾಡಿದ ಅಡುಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಪ್ಲೀಸ್ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.